ದೇಶದ ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವಿದ್ಯಾ ಪುನೀತ್ ಕುಮಾರ್, ಆಸ್ಟ್ರೇಲಿಯಾ. ಅನುಷ್ ಶೆಟ್ಟಿ, ಅಟ್ಲಾಂಟಾ, ಯುಎಸ್ಎ. ಸಂಧ್ಯಾ ಶೆಟ್ಟಿಗಾರ್, ಅಂಡಮಾನ್. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿ ದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರೂಜಿಯವರೇ ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಬದುಕಿನ ಬವಣೆಗಳ ಹಿನ್ನೆಲೆ ಏನು? ಸಮರಸದ ಸಂಸಾರದ ಮೇಲ್ಮೆ ಹೇಗೆ ಸಾಧ್ಯ? ಮಕ್ಕಳಲ್ಲಿ ಸುಮಧುರ ಬಾಂಧವ್ಯ ನನಸಾಗುವ ಬಗೆ ಹೇಗೆ? ಈ ಮಾನವ ಜೀವನ ಪಾವನವಾಗಲು ಏನು ಮಾಡಬೇಕು? ಮುಂತಾದ ನೂರಾರು ತಲೆ ತಿನ್ನುವ ಪ್ರಶ್ನೆಗಳಿಗೆ ಶ್ರೀ ಗುರೂಜಿ ಇಲ್ಲಂತೂ ಪರಿಹಾರ ಹೊಮ್ಮಿಸುತ್ತಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ಕನ್ನಡದ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ
ವಿವೇಕ ವೀಣಾ, 6 ವಿವಿಧ ಭಾಷೆಗಳಲ್ಲಿರುವ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ದಿನಾಲು ಮೊಳಗುವ ಒಂದೇ ನಿಮಿಷದ ವಿವೇಕ ವೀರವಾಣಿ, ಇವುಗಳೆಲ್ಲವೂ ಮನವರಳಿಸುವ ಅನುಷ್ಠಾನ ವೇದಾಂತದ ರಸಗವಳಗಳೇ ಆಗಿವೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿ ಅವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ. ಹೂ ಎನ್ನುವಿರ. ನಲುಗೆಲುವಿನ ವಿಶೇಷ ಹೊರತೆಯನ್ನು ಉಕ್ಕಿಸುತ್ತಿರುವಂಥ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ. ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ಕಲವತಿ ರಾವ್ ಚಿಕ್ಕಮಗಳೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಡಿವೈನ್ ಪಾರ್ಕ್ನಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಸಲ್ಲಿಸಬೇಕು, ಬೇಡಬೇಕು ಎಂದು ಹೆಚ್ಚೆಚ್ಚು ಹೇಳುತ್ತಾರೆ. ಕಣ್ಣೀರಿನ ಪ್ರಾರ್ಥನೆ ಅಷ್ಟು ಪರಿಣಾಮಕಾರಿಯೇ ಅಂತ ಕೇಳಿದ್ದಾರೆ ಡಾಕ್ಟರ್. ಖಂಡಿತ. ಕಣ್ಣೀರು ಪ್ರಕೃತಿ ಬಟ್ಟಿ ಇಳಿಸದ ನೀರು ಮಳೆ. ಒಳಗಡೆ ನೋಡಿ, ಭಗವಂತನೇ ಕೊಟ್ಟ ನೀರು ಕಣ್ಣೀರು. ಅದು ಪ್ರಕೃತಿ ಬಟ್ಟಿ ಇಳಿಸಿದ ನೀರು ಮಳೆ ಆದರೆ, ಇದು ಭಗವಂತನೇ ವರವಾಗಿ ಕೊಟ್ಟ ನೀರು ಮಳೆ. ಭಗವಂತ ತಾನಾಗಿಯೇ ಕೊಡುವಾಗ ನಿನ್ನನ್ನು ನಾನು ಹೆಚ್ಚು ಜ್ಞಾಪಿಸಿಕೊಳ್ಳುತ್ತೇನೆ. ಥಿಂಕಿಂಗ್, ಥ್ಯಾಂಕಿಂಗ್, ಇಂಕಿಂಗ್, ಸೀಯಿಂಗ್, ಸೀಕಿಂಗ್, ಸಿಂಕಿಂಗ್ ಭಗವಂತ ಅಂತ ಹೇಳುವಾಗ ಬರಲಿ ಕಣ್ಣೀರು. ಅವನಿಗೆ ಖುಷಿಯಾಗತ್ತೆ. ಅಯ್ಯೋ, ಸತ್ಯಕ್ಕೂ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಈ ಮಗುವಿಗೆ, ಈ ಮಗುವನ್ನು ನಾನು ಖಂಡಿತ ಕೈ ಬಿಡೋದಿಲ್ಲ. ನಿಮ್ಮದೇ ವಸ್ತು ನಾನು ಉಪಯೋಗಿಸುವಾಗ ನಿಮಗೆ ಖುಷಿ ಆಗುದಿಲ್ಲ ಮರ? ನಿಮ್ಮದೇ ಶರ್ಟ್ ಅಂಡ್ ಬ್ರ್ಯಾಂಡ್ ನೋಡಿ, ನಾನು ನಿಮ್ಮದೇ ಶರ್ಟ್ ಹಾಕೊಂಡಿದ್ದೆ, ನಿಮ್ಗೆ ಖುಷಿ ಆಗುದಿಲ್ವಾ? ಭಗವಂತನದೇ ಸ್ವಂತ ತಯಾರಿ ಕಣ್ಣೀರು. ಅದನ್ನು ನಾವು ಮತ್ತಷ್ಟು ಉಪಯೋಗಿಸಿ ಅವನಿಗೆ ಖುಷಿ ಆಗೋದಿಲ್ಲ. ನಾನು ಕಣ್ಣೀರನ್ನು ಮತ್ತಷ್ಟು ಉಪಯೋಗಿಸ್ತಾ ಇದ್ದೇನೆ. ಅಯ್ಯೋ, ನನ್ನ ಮಗುಗೆ ನಾನಂದ್ರೆ ಇಷ್ಟ, ನಾನಂದ್ರೆ ತುಂಬ ಪ್ರೀತಿ, ನಾನಂದ್ರೆ ಆತನಿಗೆ ಅತ್ಯಂತ ಸಂತೋಷದಿಂದ ಸ್ವೀಕರಿಸ್ತಾನೆ, ನನ್ನ ಮಗು ಅಂತಾನೆ. ತಪ್ಪೇನು? ಹರಿಸಿ. ನೀವು ಕಣ್ಣೀರು ಚಿಕನ್ನಲ್ಲಿ ಹರಿಸಿದ್ರಲ್ಲ, ಈಗ ಹರಿಸಿ. ಯಾಕಾಗುದಿಲ್ಲ? ಆಗ ಭಾಷೆ ಭಾವನೆ ಎರಡೂ ಇಲ್ಲದೆ ಕೇವಲ ಹೆತ್ತ ತಾಯಿಗೆ ಹರಿಸಿದ್ರಿ. ಜಗತ್ತಿನ ಜಗದಂಬೆಗೆ ಹರಿಸಿಯಪ್ಪ, ಯಾಕಾಗುದಿಲ್ಲ? ಆಗ ಹರಿಸಿದ್ದೆ ಹೌದಾದ್ರೆ ಈಗ ಹರಿಸಿ. ಆಗ ಅಮ್ಮ ಮಾತ್ರ. ಈಗ ಜಗದಂಬೆ ಮೂಲಕ ಎಲ್ಲ ದೇವರು ಬರ್ತಾರಲ್ಲ, ಕೃಪೆ ಬಂಪರ್ ಸಿಗುತ್ತಲ್ಲ, ಹರಿಸಿ. ಈಗ ನೀವು ಹೇಳ್ತಿದ್ದೀರಾ ಡಾಕ್ಟರ್ ಜಿ, ಡಿವೈನ್ ಪಾರ್ಕ್ನಲ್ಲಿ ಕಣ್ಣೀರಿನ ಪ್ರಾರ್ಥನೆಯ ಬಗ್ಗೆ ಅರ್ಥಗರ್ಭಿತವಾಗಿ ನೀವು ಆ ವಿಚಾರಗಳನ್ನು ನೀವು ಹೇಳ್ತಿದ್ದೀರಾ. ನಾವು ಹಿಂದೆ ಇದನ್ನು ಯಾರಾದ್ರೂ ನೋಡಬೇಕು ಅಂತೇಳಿ ಹೊರಟ್ರೆ ರಾಮಕೃಷ್ಣ ಪರಮಹಂಸರದ್ದು ಮಾತ್ರ ಅದರಲ್ಲಿ ಒಂದು ದೊಡ್ಡ ಎಕ್ಸಾಂಪಲ್. ಎಲ್ಲರ ಪರವಾಗಿ ಅವರು ಹರಿಸಿದ್ದಾರೆ ಅಂತ ತಿಳ್ಕೊಳ್ಳಿ. ಏನೀಗ ಎಲ್ಲ ಸಾಧು ಸಂತರ ಪರವಾಗಿ ಗುರು ಮಹಾರಾಜ ರಾಮಕೃಷ್ಣ ಹರಿಸಿದ್ದಾರೆ. ಆಯ್ತಲ್ಲ, ನಿಮ್ಮ ಡೌಟ್ ಕ್ಲಿಯರ್ ಆಯ್ತಲ್ಲ? ನೀವು ಒಂದ್ಸರಿ ಅದಕ್ಕೆ ಲಾಸ್ಟ್ ಒಂದು ಬಾಲವಾಗಿ ನೀವು ಸೇರ್ಕೊಂಡ್ಬಿಡಿ. ಏನೀಗ ಅವರೆಲ್ಲ ಆನೆ ಪರವಾಗಿದ್ರು, ನೀವು ಒಂದು ಬಾಲ ಅಂತ ಲಾಸ್ಟ್ ಅದರ ಒಂದು ಕೂದಲಂತದ್ದು ನೀವು ಸ್ಟಾರ್ಟ್ ಮಾಡಿ. ಎಷ್ಟು ಕಷ್ಟ ಎಷ್ಟು ಸುಖ ಗೊತ್ತಾಗತ್ತೆ. ಹೇಳು ಸುಲಭ, ಬಹಳ ಕಷ್ಟ ಅದು. ಯಾಕೆ ಬರುವುದೇ ಇಲ್ಲ ಅದು. ನಾನು ನಿನ್ನ ಮುಂದೆ ಆರ್ಥ ಸಾಧಕನಾಗಿ ಕಣ್ಣೀರು ಹರಿಸ್ತೆ ನೋಡು, ಬಾರೋದೇ ಇಲ್ಲ. ಕಿವಿ ಹಿಂಡ್ರು ಬರೋದಿಲ್ಲ, ನಾಲ್ಗೆ ಕಚ್ಕೊಂಡ್ರೂ ಬರೋದಿಲ್ಲ, ಕಣ್ಣು ಹೊತ್ಕೊಂಡು ಕಣ್ಣಿಗೆ ಕೈ ಹಾಕಿರೂ ಬರೋದಿಲ್ಲ. ಇಟ್ ಈಸ್ ಹಿಸ್ ವಿಲ್. ನಿನ್ನ ಇಚ್ಛೆಯಂತೆ ದಯಮಾಡಿ ಕಣ್ಣೀರು ಇಳಿಯುವಂತೆ ಮಾಡೋ. ನಿನ್ನ ಮಗು ಅಲ್ವೇ, ನಾನು ದಾಸನಲ್ವೇ. ಆಪ್ತತೆಯಿಂದ ತಗ್ಗಿ ಹೋದಂತೆ ಭಗವಂತ ಕೃಪರಿಸ್ತಾನೆ. ನೋಡಬೇಕಾದ್ರೆ ಅಂದರೆ ಡಾಕ್ಟರ್ ಜಿ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಬೇಕಂತ ಇಲ್ಲಿವರೆಗೆ ಎಲ್ಲೂ ತುಂಬ ಬರಲಿಲ್ಲ ಡಾಕ್ಟರ್ ಜಿ. ಈಗ ಎಕ್ಸೆಪ್ಷನ್ ಇಲ್ಲ ಮರ್ರೆ. ಯಾಕೆ ಹೇಳ್ತಾರೆ ಅವರು? ಯೋಚನೆ ಮಾಡಿ. ನೀವು ಒಂದು ನಾಯಿ ಸಾಕಬೇಕು, ನಾಯಿಯೇ ಊರಿನಲ್ಲಿ ಇಲ್ಲ ಅಂದ್ರೆ ನಾಯಿ ಅಂದ್ರೆ ಏನು ಪ್ರಶ್ನೆ ಬರೋದಿಲ್ವಾ? ಅದಕ್ಕೆ ಅವ್ರು ಯಾರು ಹೇಳಲೇ ಇಲ್ಲ. ನೀವು ಐಡಿಯಲ್ ಆಗಿ ಹೇಳಿ, ನಮ್ಮ ಮನೇಲಿ ನಾಯಿ ಇದೆ, ನಾನು ನಾಯಿ ಆಗಿದ್ದೇನೆ ನೋಡಿ ಬೇಕಾದಂತ ಹೇಳಿ. ಐಡಿಯಲ್ ಆಗಬೇಡಿ, ಐಡಿಯಲ್ ಆಗಿ ನೋಡುವ. ಯಾಕಾಗೋದಿಲ್ಲ? ಹೌದು ಡಾಕ್ಟರ್. ಅಂದರೆ ಆ ರೀತಿ ಇಲ್ಲದೆ ಇರುವಂಥದ್ದನ್ನು ಈಗ ನಾವು ಹೊಸದಾಗಿ ತೋರಿಸುವಾಗ ಅಥವಾ ಮಾಡುವಾಗ ಜನರಿಗೆ ಹೇಗೆ ಅನಿಸ್ತದೆ ಅಂತ, ಎಲ್ಲೂ ಇರಲಿಲ್ಲ, ಯಾರು ಮಾಡುವುದಿಲ್ಲ, ಇದೇನು ದೊಡ್ಡ ಜಾಬ್ ಮಾಡ್ತಾರೆ ಹೊಸದ್ದು ಅಂತೇಳಿ. ಮತ್ತೆ ಎಲ್ಲರಿಗೂ ಕಣ್ಣೀರು ಹಾಕೋದು ಅಂತ ಹೇಳಿದ್ರೆ ಒಂದು ವೀಕ್ನೆಸ್ಸಿನ ನಾಚಿಕೆಗೇಡು. ನೋಡಿ, 1-2ನೇ ವರ್ಷದಲ್ಲಿ ಮಗು ಕಣ್ಣೀರು ಹಾಕತ್ತೆ. ಆಮೇಲೆ ನೆಂಟರು ಬಂದ್ರು, ಅವ್ರು ಬಂದ್ರು, ವೈ ಬಂದ್ರು ಅಂತ ಕಣ್ಣು ಬರ್ಸಕ್ ನೋಡಿ ನಾವೇ ಮಾಡಿದ್ದೇವೆ. ಹರಿಯುವ ಕಣ್ಣೀರಿನ ವರ್ತನೆ ನಾವೇ, ತಂದೆ ತಾಯಿ ಬಂಧು ಬಳಗ ಮುಚ್ಚಿಬಿಟ್ಟಿದ್ದೇವೆ. ತಪ್ಪು ನಮ್ಮದು ಮಹಾ. ಭಗವಂತನಿಗೆ ಖುಷಿ ಆಗತ್ತೆ. ಅಳುಮಗು, ಇನ್ನಷ್ಟು ಅಳುಮಗು ಹೇಳಿದ್ದೇವ? ಯಾವ ತಾಯಿಯಾರು ಹೇಳ್ತಾರೆ? ನಾವು ಮೂರ್ಖತನದಿಂದ ಮಕ್ಕಳನ್ನು ಬೆಳೆಸಿದ್ದೇವೆ. ಅದಕ್ಕೆ ನಾವೀಗ ರೀಪಿಂಗ್ ದ ರಿಸಲ್ಟ್. ಈಗ ಅದಕ್ಕೆ ನಾವು ಪಶ್ಚಾತ್ತಾಪವಾಗಿ ಯಾರ ಕಣ್ಣಿಲ್ಲೂ ನೀರು ಬರುವುದಿಲ್ಲ. ಅವರ ಪ್ರೋಗ್ರೆಸ್ ಇಟ್ ಸೆಲ್ಫ್ ಇಸ್ ನಿಜವಾಗಿಯೂ ಡೇಂಜರಸ್ ಆಗಿದೆ. ಅಂಥ ಸ್ಥಿತಿಗೆ ನಾವೇ ಕಾರಣರು. ಹಾಗಾದರೆ ಕಣ್ಣೀರು ಮಹಾಸ್ತ್ರ.
ಬೇರೆ ಯಾವ ಪೂಜೆಗೆ ಬೇರೆ ಏನೂ ಬೇಡ, ಕಣ್ಣೀರು ಮಾತ್ರ ಸಾಕು. ಇದು ನಾಮಸ್ಮರಣೆಯೂ ಬೇಡ. ಗುರು ಹೇಳ್ತಾರೆ ಬರೀ ಕಣ್ಣೀರು ಹಸ್ತು ಭಗವಂತ ಮಗು ಮುದ್ದು ಯಾಕೆ ಕಳ್ತಿ ಕೇಳ್ತಾನೆ ನೋಡ್ಬೇಕಾರೆ. ಬರೀ ಕೇಳೋದಲ್ಲ, ಕಣ್ಣೀರು ಒರೆಸ್ತಾನೆ ಬಂದು. ಇನ್ನೆಂತ ಬೇಕು? ನಿಮ್ಮ ಒಬ್ಬ ಮನುಷ್ಯನ ಕಣ್ಣೀರನ್ನ ಸಾಕ್ಷಾತ್ ಭಗವಂತ ಬಂದು ಮಗು ಮುದ್ದು ಅಳಬೇಡ, ನಾನಿದ್ದೇನೆ, ಜೊತೆಗಿದ್ದೇನೆ, ಯಾಕೆ ಚಿಂತೆ ಪಡ್ತೀನಿ, ನಾನು ಯಾವಾಗಲೂ ಇರ್ತೇನೆ, ನೀನು ಕರೆಯುತ್ತೀರಿ ಬರ್ತೇನೆ, ಇನ್ನೆಂತ ಬೇಕು? ಅಂದರೆ ನೀವೀಗ ಈ ಥರ ಹೇಳುವಾಗ ಡಾಕ್ಟರ್ಜಿ, ಕಣ್ಣೀರಿನ ಮಹತ್ವ ನಿಜವಾಗ್ಲೂ ಜನರಿಗೆ ಅದು ಅರಿವಿಗೆ ಬರ್ತದೆ. ಮತ್ತು ಈ ಥರದ್ದೊಂದು ಇದೊಂದು ಬರ್ತದೆ, ಮರ್ತೋಗುತ್ತೆ, ಏನು ಪ್ರಯೋಜನ? ನೆನಪಿಟ್ಕೊಂಡು ಮಾಡಿ, ನೀವು ಅಟ್ಲೀಸ್ಟ್ ಮಾಡಿ, ಮತ್ತೆ ನನ್ನ ಹತ್ರ ಪ್ರಶ್ನಿಸಿ. ಇಷ್ಟೊತ್ತು ಮಾಡಿದೆ ಆಯಿತು ಇಲ್ಲ ಹೇಳಿ, ಮತ್ತೆ ನಾನು ಅದರ ಮತ್ತೆ ಮುಂದಿನ ವಿಧಾನ ಬಗ್ಗೆ ಮತ್ತೆ ಹೇಳ್ತೇನೆ. ಗಂಟೆಗಟ್ಟಲೆ, ದಿನಗಟ್ಟಲೆ, ವರ್ಷಗಟ್ಟಲೆ ಕಣ್ಣೀರಿಗಾಗಿ ಒದ್ದಾಟ ಮಾಡಿ ಆಮೇಲೆ ಕಣ್ಣೀರು ಸಲೀಸಾಗಿ ಭಗವತ್ ಕೃಪೆಯಿಂದ ಸಿಕ್ತು. ನಿಮಗೂ ಕೂಡ ಸಾಕತ್ತೆ. ಬಾವಿ ತೋಡೋದೊಂದು ಡ್ರಿಲ್ ಹಾಕಿದ್ಕೊಳ್ಳಿ ನೀರು ಬರೋದಿಲ್ಲ. ನೋಡಿ, ಕಷ್ಟವಿಲ್ಲದೆ ಯಾವುದೂ ಫಲಿಸುವುದಿಲ್ಲ. ಆ ಕಷ್ಟ ಕಡಿಮೆ ಸುಖ. ಗುರುಗಿ ಹೇಳಿ ಹಂಗೆ ದೊಡ್ಡ ಸುಖ ಬರುತ್ತೆ, ಈಗ ಕಡಿಮೆ ಸುಖ, ಈ ಕಷ್ಟ ಅಂತ ಕೊಳ್ಳೋಣ. ಏನೀಗ ಕಣ್ಣೀರಿನಿಂದ ಲಾಭಗಳೇನು ಡಾಕ್ಟರ್? ಪ್ರಯೋಜನ ಅಂದರೆ ಯಾವ ರೀತಿಯಾಗಿ? ಭಗವಂತನ ವಾಣಿ ಕೇಳುತ್ತದೆ, ದಿವ್ಯಾನಂದ ದರ್ಶನ ಆಗುತ್ತೆ, ಭವ್ಯಾನಂದ ಎರಡೂ ಸಿಗುತ್ತೆ, ಬ್ರಹ್ಮಾನಂದ ಪ್ರತಿ ಕ್ಷಣವೂ ಕೂಡ ಮಗು ಮುದ್ದು ಅಂತ ಇದೆಲ್ಲ ಸಿಗುತ್ತೆ, ನಿತ್ಯಾನಂದ ಧರ್ಮಕ್ಕೆ ಸಿಗುತ್ತೆ. ಇದೆಲ್ಲ ಕಾಸ್ಟ್ಲಿಯಸ್ಟ್ ಧರ್ಮಕ್ಕೆ. ಚಿನ್ನ ದಾರಿಯಲ್ಲಿ ಬಿದ್ದರೆ ಹೇಗೋ ಆ ಥರ ಕಣ್ಣೀರಿನಿಂದ ಭಗವದ್ವಾಣಿ ಕೇಳೋದು, ದರ್ಶನ ಆಗೋದೆಲ್ಲ ಊಹನಾತೀತ. ಅದು ಖಂಡಿತವಾಗಿ ಪ್ರಾಕ್ಟಿಕಲ್ ಆಗಿ ಆಗುತ್ತದೆ. ಅದಕ್ಕೆ ಬಂದರೆ ನಿಮ್ಮ ತಲೆ ಬಿಸಿ, ಒಳಗಿನ ಚಿಂತೆ ಕಡಲೇ ನಾಶವಾಗುತ್ತದೆ ಧರ್ಮಕ್ಕೆ. ಇನ್ನೆಂತ ಬೇಕು? ಎಷ್ಟು ನಿಜವಾದ ಎಂಥ ಒಂದು ಪರಿಣಾಮಕಾರಿ. ಸ್ವಂತ ಅನುಭವ ಇದ್ದವರು ಪಾಠ ಮಾಡಬಲ್ಲರು. ಅನುಭವ ಇಲ್ಲ, ಥಿಯರಿಟಿಕಲಿ ಕಣ್ಣು ಮುಚ್ಚಿಕೊಳ್ಳಿ, ಕಣ್ಣೀರು ಹರಿಸಿ 10 ನಿಮಿಷ ಅಂದರೆ ಏನು ಅರ್ಥ ಆಗುತ್ತೆ? ನಮ್ಮ ಹತ್ರ ಎಲ್ಲ ಇರುವವರಿದೆ. ಈಜಿನಲ್ಲಿ ಫಸ್ಟ್ ಕ್ಲಾಸ್, ನೀರಿಗೆ ಬಿದ್ದರೆ ಕಲಾಸ್. ಏನು ಪ್ರಯೋಜನ ಹೇಳಿ? ಆದರೆ ಇದೊಂದು ನಿಜವಾಗ್ಲೂ ಎಲ್ಲೂ ಉಪನಿಷತ್ತಾಗಲಿ ವೇದ ಡಿವೈನ್ ಪಾರ್ಕಿಗೆ ನೋಡಿ, ಕಣ್ತುಂಬ ನೋಡಿ, ಪಡಿ, ಪ್ರಾಕ್ಟೀಸ್ ಮಾಡಿ, ಮೇಲೇರಿ. ನಾವೇನು ಗುಟ್ಟಾಗಿ ನಾವು ಮಾತ್ರ ಮಾಡ್ತೇವೆ ಅಂತ ಹೇಳಿಲ್ಲ, ನೀವು ಮಾಡಿ ಅಂತೇವೆ. ಹೌದು ಡಾಕ್ಟರ್. ಆದರೆ ಇದನ್ನು ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಬೇಕಂದ್ರೆ ಎಲ್ಲೂ ಸಿಗುದಿಲ್ಲ ಡಾಕ್ಟರ್. ಸಿಗುದಿಲ್ಲ. ಡಿವೈನ್ ಪಾರ್ಕ್ನಲ್ಲೇ ಮಾತ್ರ, ಜಗತ್ತಿಗೊಂದೇ ಡಿವೈನ್ ಪಾರ್ಕ್, ಯುನಿಕ್. ಎಕ್ಸ್ಪೆರಿಮೆಂಟಲ್ ಲ್ಯಾಬೊರೇಟರಿ ಆಫ್ ಡಿವೈನ್ ಪಾರ್ಕ್. ಅಂದರೆ ಇಷ್ಟೊಂದು ದೊಡ್ಡ ಮಹಾ ಅಸ್ತ್ರದಿಂದ, ಮಹಾ ಒಂದು ಶಕ್ತಿಶಾಲಿ ವಿಧಾನದಿಂದ ಡಾಕ್ಟರ್ ಜಿ ಇಲ್ಲಿವರೆಗೆ ನಮಗೆ ಅದು ಗೊತ್ತಾಗದಾಗೆ ನಾವು ಬಂದುಬಿಟ್ಟು ಈಗ ನಿಮ್ಮ ಮುಖಾಂತರ ಇದು ತಿಳಿತಾ ಇದೆ ಜಗತ್ತಿಗೆ. ಇದ್ರ ಮುಖಾಂತರ ಇನ್ನೊಂದು ಬೆಳಕು ಬರುವಂಥ ಒಂದು ವ್ಯಥೆ ಏನು ಗೊತ್ತಾ? ಕೂಡಲೇ ಮರೆತು ಬಿಡ್ತೀರಿ. ನೀವು ಹೋಗುವಾಗ ಡಿವೈನ್ ಪಾರ್ಕ್ನಲ್ಲಿ ಈ ಥರ ಇದೆ ಹೇಳಿದ್ದುಂಟಾ? 10 ಜನರನ್ನು ಬನ್ನಿ ಅಂತ ತೋರಿಸಿದ್ದುಂಟಾ? 100 ಜನರಿಗೆ ಇದರಿಂದ ಅದ್ಭುತವಾದ ಫಲ ಸಿಗುತ್ತದೆ, ಬೇರೆ ಎಲ್ಲೂ ಸಿಗದಿದ್ದು ಇಲ್ಲಿ ಸಿಗುತ್ತೆ, ಬನ್ನಿ ಅಂತ ನೀವು ಕರ್ಕೊಂಡು ಬಂದದುಂಟಾ? ಹೇಳ್ತಾರೆ ಕರ್ಕೊಂಡು ಬನ್ನಿ, ಜನರನ್ನು ಕರ್ಕೊಂಡು ಬನ್ನಿ, ಜನರನ್ನು ಆದರ್ಶವಾಗಿ ಮೇಲೇರುವಂತೆ ಮಾಡಿ. ಎಷ್ಟು ಸರಿ ಹೇಳಲಿಲ್ಲ, ನನ್ನ ಮಕ್ಕಳೇ, ಮುದ್ದು ಮಕ್ಕಳೇ, ಎಷ್ಟು ಪ್ರೀತಿ ಹರಿಸಲಿಲ್ಲ ಅವರು, ಯೋಚನೆ ಮಾಡಿ. ಹೌದಂಟ. ಆ ನಿಟ್ಟಿನಲ್ಲಿ ನಾವು ಸೋಲ್ತಾ ಇದ್ದೇವೆ ಡಾಕ್ಟರ್. ಆ ಛಾತಿಯಿಂದ ಹೇಳಿ ಸಂಪೂರ್ಣ ಸೋಲ್ತಾ ಇದ್ದೇವೆ. ಈಗ ಯಾವಾಗ ಎದ್ದೇಳುದು ಯಾವಾಗ? ಯಾಕಂದ್ರೆ ಪಡಿತಾ ಇದ್ದೇವೆ ಡಾಕ್ಟರ್ ಜಿ, ಅದರ ಲಾಭವನ್ನು ತುಂಬ ರೀತಿಯಲ್ಲಿ ಪಡಿತಾ ಇದ್ದೇವೆ. ಹೌದು ಡಾಕ್ಟರ್ ಜಿ, ಹೌದು ಡಾಕ್ಟರ್ ಜಿ. ಅದನ್ನು ಛಾತಿಯಿಂದ ಹೇಳಿದ್ರೆ ಪರಿಣಾಮ ಖಂಡಿತವಾಗಿ ಆಗೇ ಆಗ್ತದೆ ಡಾಕ್ಟರ್ ಜಿ. ಹೌದು ಡಾಕ್ಟರ್ ಜಿ, ಏನ್ ಮಾಡಲಿ? ಹೌದು ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ನಾವೀಗ ಚುರುಕಾಗಬೇಕಾಗಿದೆ ಡಾಕ್ಟರ್ ಜಿ. ಆಗಲೇಬೇಕು, ಚುರುಕಾಗಲೇಬೇಕು. ರಾಮಚಂದ್ರ ಹೆಗಡೆ ಕಾರವಾರದಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಈಗೋಸ್ಟಿಕ್ ಪರ್ಸನಾಲಿಟಿ ಎಲ್ಲ ಕಡೆ ಕಂಡು ಬರುತ್ತಿದೆ, ಮನೆ, ಬಂಧು ಬಾಂಧವರು ಎಲ್ಲೆಲ್ಲೂ ಹೆಚ್ಚಾಗಿದೆ, ಹೇಗೆ ಸರಿಪಡಿಸ್ಕೊಳ್ಬೋದು ಅಂತ ಕೇಳಿದ್ದಾರೆ. ಈಗೋ ಯುಗೋ ಅಂತ ಹೇಳಿ ದಿನ ಒಂದು 10,000 ಈಗೋ ಯುಗೋ, ಹೊಟ್ಟೆಗಿಚ್ಚೆ, ಸಂಕುಚಿತತೆಯೇ, ಸ್ವಾರ್ಥತೆಯೇ, ಅಹಂಭಾವೇ, ಹೋಗು ಬರಬೇಡ. ಬಂಧಿಸು 6 ಮಂದಿ ಅರಿಷಡ್ ವರ್ಗ, ಯುಗಾಂತರದಿಂದ ಗೊತ್ತಿದ್ದು ಅರಿಷಡ್ ವರ್ಗ. ಗುರುಜಿ ಅದನ್ನು ಮತ್ತು 3 ಜನನ ಸೇರಿಸಿರು. ಯೋಚನೆ ಮಾಡಿ. ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ ಮುಂಚಿಂದ, ಅದಕ್ಕೆ ಅಹಂಕಾರ, ಮಮಕಾರ, ಸಂಶಯ ಅಂತ ಸೇರಿಸಿದರು. ಅಂದರೆ ಈ 6 ಮಂದಿಯಲ್ಲೇ ಪುನಃ ಸಂಸಾರಿಗಳನ್ನು ಕೆಡಕುವ ಮತ್ತು 3 ಮಂದಿ ಸೇರಿಸಿದರು. ಇವನ್ನೆಲ್ಲ ನಾವು ಹೊತ್ಕೊಂಡು ತಿರುಗ್ತೇವಲ್ಲ ಸಂತೋಷದಿಂದ. ಯೋಚನೆ ಮಾಡಿ.
ನಮ್ಮಷ್ಟು ಮೂರ್ಖರು ಯಾರಿದ್ದಾರೆ? ಗೊತ್ತಾದ ತಕ್ಷಣ ಭಗವಂತನಿಗೆ ನಮಸ್ಕಾರ ಮಾಡುವಾಗ 1.5 kg ಮೆದುಳಿನಲ್ಲಿರುವ ನಿಮಗೆ ಅಂಥೇಳಿ ಹಿಂಗೆ ಮಾಡಬೇಕು, ಬಡ್ಡ ಅಂತ ತಲೆ ಜಪ್ಕೋಬೇಕು. ನಾನು ಜಪ್ಕೊಂಡಿದ್ದೆ, ಇಷ್ಟು ಕಪ್ಪಾಗಿತ್ತು. ನಾನು ವಿದ್ಯಾರ್ಥಿಯಾಗಿ ಮೆಡಿಕಲ್ ವಿದ್ಯಾರ್ಥಿ ಆದ ಎಲ್ಲ ಕೇಳ್ತಾ ಇದ್ರು ಏನು ಕಲೆ ಅದು. ನನ್ನ ತನ್ನ ಹೋಗಬೇಕು ಅಹಂಭಾವನ ಜಪ್ಕೊಂಡಿದ್ದೆ ನಾನು ದೇವರಿಗೆ. ದೇವರು ಎಲ್ಲಿದ್ದಾನೆ? ಪ್ರಾಣಶಕ್ತಿ ದೇವರು ಒಳಗಿದ್ದೆ. ನೀವು ದೇವ್ರು ಇಲ್ಲದ್ರೆ ಹಣ ಮಾರ ಹೊತ್ಕೊಂಡು ಹೋಗ್ಬೇಕಿತ್ತು ಅಂತಿದ್ದು. ಮತ್ತೆ ನನ್ನ ಹತ್ರ ಬರ್ತಿರಲಿಲ್ಲ. ಯಾಕೆ ನಾವು ಹೆದರಬೇಕು? ಬದುಕಿಸುವ ಶಕ್ತಿ ಪ್ರಾಣಶಕ್ತಿಯೇ ದೇವರು. ನಾನಾ ಹೆಸರು, ಒಬ್ಬೊಬ್ಬರಿಗೆ ಒಂದೊಂದೇ ಹೆಸರು ಇರುತ್ತಾ? ನಾನಾ ರೀತಿ ಹೆಸರು ಇರುವುದಿಲ್ಲ. ದೇವರಿಗೂ ನಾನಾ ಹೆಸರು, ತಪ್ಪೇನು ಒಂದಿದೆ ಹಾಗಿದೆ. ಒಬ್ಬ ಬಾಯಿ ತೀಕ ಮುಚ್ಕೊಂತಿದ್ದೀರಿ ಎಲ್ಲರೂ. ಯೋಚನೆ ಮಾಡಿ, ಸತ್ಯವಿದ್ದರೆ ಎತ್ತಲು ಭಯವಿಲ್ಲ. ಇವತ್ತಿಂದಲ್ಲ, ಅದು ಯುಗ ಯುಗಾಂತರದ ಸತ್ಯ. ಯಾಕೆ ನಾವು ಹೆದರ್ತೇವೆ? ನಮ್ಮಲ್ಲಿ ನೀತಿ ನಿಯಮ ಇಲ್ಲವೇ ಇಲ್ಲ. ಬರೀ ಮೋಸ, ದಗ, ವಂಚನೆ ನಮ್ಮ ಆಧಾರ ಆಗಿಬಿಟ್ಟಿದೆ. ಭಗವಂತ ಯಾವ ಜಾತಿಗೂ ಬೆಲೆ ಕೊಡೋದಿಲ್ಲ. ಜಾತಿ ನಂಬಲೇಬೇಡಿ. ನಮ್ಮ ಡಿವೈನ್ ಪಾರ್ಕೆಟ್ ಜಾತಿ ಕೇಳಿತ್ತೆ ನಾವು? ಜಾತಿ ಯಾವ್ದು ಕೇಳಿತ್ತು? ಯಾವತ್ತು ನಮಗೆ ನೀತಿ ಮಾತ್ರ. ಮನುಷ್ಯ ಆಗಿದ್ದೇನೆ, ಮನುಷ್ಯತ್ವ, ನ್ಯಾಯ, ನೀತಿ, ಧರ್ಮ ಅವನಿಗಿದೆ. ಎಸ್ ಬನ್ನಿ ಒಳಗೆ ಅಂತೇಳಿ. ಯಾವ ಜಾತಿನೂ ನಾವು ಕೇಳೋದಿಲ್ಲ. ಮನುಷ್ಯ ಜಾತಿ ಅಂತ ಗೊತ್ತಿರುತ್ತೆ, ಮತ್ತೆ ಕೇಳೋದಂತ. ನೀವು ಮನುಷ್ಯರಂತ ಕೇಳ್ತಾರೆ ಯಾರು? ನೋಡಿ, ಮನುಷ್ಯರಾಗಿ ಹೇಳಿ ನೀವು ಕುರುಡನಾಕಿ ಅಂತಾರೆ ಅವರು, ನೀವು ಹುಚ್ಚಿನಾಕಿ ಅಂತಾರೆ. ಆದರೆ ಇದೊಂದು ದೊಡ್ಡ ರೆವಲ್ಯೂಷನ್ ಡಾಕ್ಟರ್. ಖಂಡಿತ. ಈ ರೀತಿಯ ಒಂದು ಜಾತಿಯ ವಿಚಾರವೇ ಇಲ್ದಲೆ ಈಗ ನೋಡಿ, ಮೀಸಲಾತಿ ಎಂತ ಹೊಪ್ಲೆಸ್ ಅದು. ಸ್ವಾತಂತ್ರ್ಯ ಬಂದು 75 ವರ್ಷದ ನಂತರ ಇನ್ನೂ ಮೀಸಲಾತಿ ಮೂರ್ಖದಂತ ಪರಮಾವಧಿ. ಒಬ್ಬ ನನಗೆ ಬೇಡ ಅಂತ ಹೇಳುವ ಇದ್ದಾನ? ಹೌದು, ಯಾರು? ನಾನು ಬ್ರಾಹ್ಮಣನಾಗಿ ಹುಚ್ಚಿ ಮಾಡಿ 80 ಪೈಸೆ ಅರ್ಧ ಲೀಟ್ರ್ ಹಾಲಿಗೆ ಗತಿ ಇಲ್ಲ. ನಮಗೆ ಮೀಸಲಾತಿ ಬೇಕಂತ ಕೇಳಿದ್ನಾ? ಇಲ್ಲ ಡಾಕ್ಟರ್. ನನ್ನ ಪ್ರಾರಬ್ಧ ಅಂತೇಳಿ ಸುಮ್ಮನಿದ್ದೆ ನಾನು. ಟೇಕ್ ಲೈಫ್ ಆಸ್ ಎ ಚಾಲೆಂಜ್. ಯಾಕೀಗ ಸರ್ಕಾರದವ್ರು ಯಾಕೆ ಹಾಗೆ ಮಾಡಬಾರ್ದು? ಯಾವ ಮೀಸಲಾತಿಯೂ ಇಲ್ಲ. ನಿನಗೆ ಮೆರಿಟ್ ಇದೆ ಮೇಲೆ ಬಾ, ಮೆರಿಟ್ ಇಲ್ಲ ಒದ್ದಾಡು. ಯಾಕೆ ಮಾಡಬಾರ್ದು? ನಿಮ್ಮ ಬಡತನದ ಇದರಿಂದ ನಿಮ್ಮ ಈ ವಿಚಾರಧಾರೆ ಸ್ಪಷ್ಟವಾಗಿದೆ ಡಾಕ್ಟರ್. ನೀತಿ ಬೇಕು ಮಾರ್ರೆ. ಬಡತನ ಆಗಲಿ ಶ್ರೀಮಂತ, ನೀತಿ ಇಲ್ಲ ಅಂದರೆ ಗೆಟ್ ಔಟ್, ನೀನು ಮನುಷ್ಯ ಅಲ್ಲ ಹೇಳ್ಬೋದಲ್ಲ. ಯಾಕೆ? ಒಂದೇ ರೀತಿಯಲ್ಲಿ ನ್ಯಾಯ, ನೀತಿ, ಸಂಯಮ ಅದರಲ್ಲಿ ಇರಲೇಬೇಕು. ಒಂದೇ ತಗಡಿಲಿ ತೂಗಿ 25 ತಗಡಿ ಅಂತಕ್ಕೆ ಅವ್ರಿಗೆ ಮೀಸಲಾತಿ ಅಂತಕ್ಕೆ. ಹೌದು ಡಾಕ್ಟರ್. ಮನೆಯಲ್ಲಿ 10 ಕಾರ್ ಇದೆ, ಇವ ಮೀಸಲಾತಿಯಿಂದ ಅವನಿಗೆ ಸ್ಪೆಷಲ್ ವೈಬ್ರೇಷನ್. ಇನ್ನೂ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಲೇ ಇಲ್ಲ ಡಾಕ್ಟರ್ ಜಿ. 75 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು, ಇನ್ನೂ ನಾವು ಅದರೊಳಗೆ ಅಳತೆ ಕೊಡಲಿಲ್ಲ. ನಾವು ಅಳತೆ ಮಾಡ್ತೇವೆ, ನಮ್ಮಷ್ಟು ಮೂರ್ಖರಿದ್ದಾರೆ. ಅದಕ್ಕೆ ಓಟ್ ಕೊಡುವವರು, ಯೋಚನೆ ಮಾಡಿ, ಅದಕ್ಕಾಗಿ ಒದ್ದಾಡುವವರು, ಕೂಗುವವರು, ಕಚ್ಚಾಡುವವರು ಯಾರು ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಿಲ್ಲ ಡಾಕ್ಟರ್ ಜಿ. ಯಾರು ಈ ಥರ ಘಂಟಾಘೋಷವಾಗಿ ಹೇಳುವುದೂ ಇಲ್ಲ ಡಾಕ್ಟರ್ ಜಿ. ನಮ್ಮ ಕಷ್ಟನ ಅರ್ಥಕೊಳ್ಳಿ. 80 ಪೈಸೆಗತಿ ನಾನು ಒಂದಿನ ಹೇಳ್ಬೋದಿತ್ತು, ನಂಗೊಂದು ಮೀಸಲಾತಿ ಬೇಕು, ನಾನು ದರಿದ್ರ ಅಂತ. ನಾನು ಬ್ರಾಹ್ಮಣ ಆಗಿ ಹುಟ್ಟಿದ್ದು, ನನ್ನ ತಪ್ಪದು. ಬ್ರಾಹ್ಮಣ ಆಗಿ ಹುಟ್ಟಿದ್ದು ಅಪ್ಪ ಅಮ್ಮನ ತಪ್ಪದು, ನನ್ನ ತಪ್ಪ ಅಲ್ವಲ್ಲ. ಒಂದಿನ ಆ ಥರ ಅದು ಮಾಡಿದ್ದು ನಾನು? ಇಲ್ಲ ಡಾಕ್ಟರ್ ಜಿ. ತೆರೆದ ಮನಸ್ಸಿರಲಿ, ವಿಶಾಲ ಹೃದಯ ಇರಲಿ, ಜಗತ್ತೇ ಮನೆ. ಯೋಚನೆ ಮಾಡಿ, ಯಾಕಾಗೋದಿಲ್ಲ? ಕಷ್ಟಪಡಿ, ಸ್ವಲ್ಪ ಹೋರಾಡಿ, ಸತ್ಯಕ್ಕಾಗಿ ಹೋರಾಡಿ. ಯಾರೆಲ್ಲ ಬಡವರಿದ್ದಾರೆ ಅವರಿಗೆಲ್ಲರಿಗೂ ಆ ಫೆಸಿಲಿಟಿ ಸಿಗುವಾಗ ಆಗಬೇಕಲ್ಲ ಡಾಕ್ಟರ್ ಜಿ. ಖಂಡಿತ, ಅದಕ್ಕೊಂದು ನ್ಯಾಯ ನೀತಿ ಮಾಡಿಬಿಡಿ. ಯಾಕಾಗೋದಿಲ್ಲ? ಆ ನಿಟ್ಟಿನಲ್ಲಿ ದೊಡ್ಡ ರೆವಲ್ಯೂಷನಲ್ಲೇ ಯೋಚನೆ. ಎಲ್ಲ ಮೋಸದ ವಂಚನೆಯಲ್ಲೇ ಇರುವವರು, ಅವರ ಕೈ ಕೆಳಗೆ ನ್ಯಾಯ ನೀತಿ ಅಂದರೆ ಆಗತ್ತಾ? ಆಗೋದೇ ಇಲ್ಲ. ಅದೌದು ಡಾಕ್ಟರ್ ಜಿ. ಈಗ ಬೆಳೆದು ಬಂದಿದೆ, ಅದಕ್ಕೊಂದು ಖಂಡಿತವಾದ ನಿಲುವು, ಒಂದು ಷರ್ತ ತನ್ನಿ, ನ್ಯಾಯ ನೀತಿ ಮೂಲಕ ಮುಂದುವರಿಸಿ. ಯಾಕಾಗೋದಿಲ್ಲ? ಆ ನಿಟ್ಟಿನಲ್ಲಿ ಗುರುಜಿ ಏನು ಹೇಳ್ತಾರೆ ಡಾಕ್ಟರ್ ಜಿ ಈ ವಿಚಾರ? ಗುರುಜಿ ಇದಕ್ಕೆಲ್ಲ ಈ ವೈಬ್ರೇಷನ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬನಲ್ಲೂ ಮಾನವತ್ವ ಇದೆ ಅಂತ ಆದಮೇಲೆ ಪಶುತ್ವವನ್ನು ಬೇರ್ಪಡಿಸಬೇಡಿ. ಮಾನವ ನೀತಿ ಧರ್ಮ ಕರೆಕ್ಟಾಗಿರಲಿ. ವಿಶಾಲತೆ ವಿಶುದ್ಧತೆ ಬೇಕೇ ಬೇಕು. ಅಲ್ಲಿ ವಿಮುಖತೆ ಆಗಲೇಬಾರ್ದಂತಾರೆ. ವಿಶಾಲತೆ ವಿಶುದ್ಧತೆ ತಗೊಳ್ಳಿಕ್ಕೆ ಎಷ್ಟು ಸುಲಭ. ಚಿಕ್ಕಂದಿನಿಂದ ನಾವು ಅದನ್ನು ಹೇಳೋಣ, ಮಕ್ಕಳಿಗೆ ಬೋಧಿಸೋಣ. ಯಾಕಾಗೋದಿಲ್ಲ? ಚಿಕ್ಕಂದೆಲ್ಲ ನೀನು ಮುಸ್ಲಿಮು, ನೀನು ಕ್ರಿಶ್ಚಿಯನ್, ನೀನು ಹಿಂದೂ, ನೀನು ನತದೃಷ್ಟ, ನೀನು ಭ್ರಷ್ಟ ಅಂತ ಹೇಳಿದರೆ ಅದೇ ಬೆಳೀತಾ ಹೋಗುತ್ತೆ. ಯೋಚನೆ ಮಾಡಿ, ನಾವು ಒಂದಿನ ಸದ್ವಿಚಾರವನ್ನು ಮಕ್ಕಳಿಗೆ ಹೇಳಿದ್ದೇವಾ? ಇಲ್ಲ ಡಾಕ್ಟರ್ ಜಿ. ಹೌದು. ಸದಾಚಾರ, ಸದಭಿಪ್ರಾಯ, ಸೌಜನ್ಯದ ಬಗ್ಗೆ ಒಂದು ಕ್ಲಾಸಾರು ಮಕ್ಕಳಿಗೆ ತಗೊಂಡಿದ್ದೇವಾ? ಇಲ್ಲ ಡಾಕ್ಟರ್ ಜಿ. ತಗೊಳ್ಳಿಲ್ಲ ಅಂತ ಆ ಕೊರತೆಯನ್ನು ಹೊರತೆ ಮಾಡಿದ್ದೇವಾ? ಇಲ್ಲ. ಇರಲಿ ಬಿಡಿ, ಪರವಾಗಿಲ್ಲ. ಆದರೆ ನಮ್ಮ ಈ ವೋಟ್ ಬ್ಯಾಂಕ್ ಪೊಲಿಟಿಕ್ಸಲ್ಲಿ ಇದನ್ನು ತರೋದು ಯಾವ ರೀತಿ ಡಾಕ್ಟರ್ ಜಿ? ಬಹಳ ಒಂದು ಬೆಕ್ಕಿಗೆ ಶಕ್ತಿನ ಗಟ್ಟಿ ಅಂಟ್ಕೋಬೇಕು. ಒಳಗೆಳ ಬದುಕಿಸುವ ಶಕ್ತಿ ಭಗವಂತ. ಅವನಿಗೆ ಜಾತಿ ಇಲ್ಲ, ಬರೀ ನೀತಿ ಮಾತ್ರ. ನಾವೆಲ್ಲ ನೀತಿವಂತರಾಗೋಣ. ಎಷ್ಟು ಚಂದ ಹರಬಹುದು ಮಾರ್ರೆ. ಜಾತಿ ಬಿಟ್ಬಿಡೋಣ, ಎಲ್ಲರೂ ಬಿಟ್ಬಿಡಲಿ ಅವ್ರ ಜಾತಿನ. ನಾವು ಭಗವಂತನ ಜಾತಿ, ಭಗವದೀಯರು, ಭಗವದ್ ಭಕ್ತರಾಗಬೇಕು.
ಭಗವತ್ ಶ್ರದ್ಧೆ ತಗೋಬೇಕು, ವ್ಯಾಕುಲತೆಯಿಂದ ಕರಬೇಕು, ಭಗವಂತ ಸಹ ಮೆಚ್ಚುವಂತೆ ಇರಬೇಕು. ಯಾಕೆ ಆಗೋದಿಲ್ಲ? ಒಂದು ರೂಲ್ಸ್ ಬಂದು ಸಾಮೂಹಿಕವಾಗಿ ಒಂದೇ ರೂಲ್. ಹಾಗೆ ಮಾಡ್ತೇವಾ? ಇಲ್ಲ, ನಿಂಗೊಂದು ರೂಲ್, ಎಕ್ಸಿಗೊಂದು, ವೈಗೊಂದು ರೂಲು, ಝಡ್ಡಿಗೊಂದು ರೂಲು. ನಿಮಗೆ ಲಾಭ ಬೇಕಲ್ಲ, ಅದಕ್ಕೆ ನೀವು ಮೆರಿತೀರಿ. ಈಗ ಮೀಸಲಾತಿನ ಯಾವ ರೀತಿ ಬೇಕೋ ಆ ರೀತಿ ಕೊಡ್ತಾ ಇದ್ದಾರೆ ಡಾಕ್ಟರ್. ಈಗ ಎಲ್ಲರಿಗೂ ಆಯ್ತಾ, ನಾವು ಈಗ ಅಲ್ಪಸಂಖ್ಯಾತರ ಅಂತೇಳಿ ಅವರಿಗೆ ವಿಶೇಷ ವೋಟ್ ಬ್ಯಾಂಕ್ ಅಂದರೆ ಹಾಗೆ. ವೋಟ್ ಬ್ಯಾಂಕ್ ಒಟ್ಟಾಗಿದೆ ಈಗ. ಹೌದು ಡಾಕ್ಟರ್, ಏನು ಮಾಡಲಿ? ಬಟ್ ಶ್ರೀ ಗುರುಜಿ ಅವರೇ ಒಂದು ದೊಡ್ಡ ಭರವಸೆ. ಭವಿಷ್ಯ ಇದೆ, ಭವ್ಯ ಭಾರತಕ್ಕೆ ಭವ್ಯ ಭವಿಷ್ಯ ಇದೆ. ನಾನಿಲ್ಲವೇ, ನೀ ಸುಮ್ಮನೆ ಆಯ್ಕೊ ಅಂತಾರೆ. ಯಾರಿದ್ದಾರೆ ಹೇಳುವವರು? ಸುಮ್ಮನೆ ಇರುವುದು ನಾನು ಅದಕ್ಕೆ. ಆ ನಿಟ್ಟಿನಲ್ಲಿ ಅವರ ಯೋಜನೆಗಳೆಲ್ಲ ಆಗ್ತಾ ಇರ್ಬೋದು ಡಾಕ್ಟರ್. ಆಗತ್ತೆ, ಖಂಡಿತ ಆಗುತ್ತೆ. ಟೇಕ್ಸ್ ಟೈಮ್, ಲೇಟೆಂಟ್ ಪೀರಿಯಡ್. ಈಗ ಯೋಚನೆ ಮಾಡ್ತಾ ಇರ್ತಾರೆ, ಒಂದಿನ ಬರ್ಸ್ಟ್ ಆಗುತ್ತೆ ಅಷ್ಟೇ. ಹಾಗೆ ತಿಳ್ಕೊಳ್ಳೋಣ ಅಷ್ಟೇ. ಆ ರೀತಿ ಅಲ್ಲ ಡಾಕ್ಟರ್, ಖಂಡಿತ. ಶಾಂಭವಿ ಹಾವೇರಿಯಿಂದ ಈ ಪ್ರಶ್ನೆ ಕೇಳಿದರೆ, ಮನಃಶುದ್ಧಿಯೇ ಸಾಧನೆಗೆ ಅತ್ಯಂತ ಅವಶ್ಯಕ, ಆದರೆ ಮನಃಶುದ್ಧಿ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಸುಲಭದಲ್ಲಿ ಮನಃಶುದ್ಧಿ ಮಾಡಿಕೊಳ್ಳುವುದು ಹೇಗೆ ಅಂತ ಕೇಳಿದ್ದಾರೆ. ಶಾರ್ಟ್ ಕಟ್ ಅಂತ ನೀವು ಹೋದರೆ ಯು ವಿಲ್ ಬಿ ಕಟ್ ಶಾರ್ಟ್. ಎಲ್ಲವೂ ಶಾರ್ಟ್ ಕಟ್ ಆಗುವುದಿಲ್ಲ ಮರ್ರೆ, ಹೋರಾಡಬೇಕು. ನಾನಾ ವಿಚಾರವನ್ನು ಗ್ರಹಿಸುತ್ತದೆ ಮನಸ್ಸು. ನೋಡಿ, ಅದು ಹೊಲಸಾಗಲಿ, ರದ್ದಿ ಆಗಲಿ, ಹೊಪ್ಲೆಸ್ ಆಗಲಿ, ಯೂಸ್ಲೆಸ್ ಆಗಲಿ, ನಮಗೆ ಸಂತೋಷ ಸಿಕ್ಕೇ ಸಿಗುತ್ತದೆ. ಚಿಕನ್ನಲ್ಲಿ ಚಾಕ್ಲೇಟ್ ತಿಂತೇವೆ, ಆ ಕಾಗ್ತಾನೆ ಹಿಡ್ಕೊಂಡು ಎಷ್ಟು ಜೋಪಾನವಾಗಿ ನಾವು ಇಟ್ಕೊಂಡಿಲ್ಲ. ಏನಾರು ಲಾಭ ಉಂಟು ಅದರಿಂದ? ಯೋಚನೆ ಮಾಡಿ. 100 ಕಂಪನಿಯ ಚಾಕ್ಲೇಟ್ ತಿಂದಿದ್ದೀರಿ, 100 ಕಂಪನಿಯ ಆ ಬ್ಯಾಗಡನ್ನು ಹಿಡ್ಕೊಂಡು ನೀವು ಎಷ್ಟು ಖುಷಿ ಪಟ್ಟಿದ್ದೀರಿ. ನಿಮಗೆ ದೊಡ್ಡದಾದ ಮೇಲೆ ಅಯ್ಯೋ ನಾನು ಎಂಥ ಮೂರ್ಖ ಅಂತ ಆಗ್ತದೆ. ಆ ಚಿಕನ್ನಲ್ಲಿ ನೋಡಿ, ಆ ಚಿಕನ್ನಲ್ಲಿ ಸದ್ಭಾವನೆ ಬರಬೇಕಾ? ಸುಸಂಸ್ಕಾರ ಬೇಕು. ತಾಯಿ ತಂದೆ ಸುಸಂಸ್ಕಾರದಿಂದ ಮಗುವನ್ನು ಬೆಳೆಸಿದರೆ ಆ ಸುಸಂಸ್ಕಾರದ ಬೀಜದಿಂದಾಗಿ ಉತ್ತಮ ಬೆಳೆ ಬರುತ್ತದೆ. ಮಾವಿನ ಗೊರಟು ಹಾಕಿದರೆ ಮಾವಿನ ಗಿಡ ಬರುತ್ತೆ. ನಾವು ಬೇವಿನ ಗೊರಟು ಹಾಕಿ ಮಾವಿನ ಮರ ಬರಬೇಕಂದ್ರೆ ಅರ್ಥ? ನಾವೆಲ್ಲ ಕುಕರ್ಮದಿಂದ ಸತ್ಕರ್ಮ ಬರಬೇಕಂದ್ರೆ ಆಗುವುದಿಲ್ಲ. ಅದಕ್ಕೆ ಮನಸ್ಸು ತುಂಬ ರೀತಿಯಲ್ಲಿ ಎಲ್ಲವುದನ್ನು ಗ್ರಹಿಸುತ್ತದೆ. ಆಯ್ಕೆ ಮಾಡಿ ಒಳಿತನ್ನು ಮಾತ್ರ ಇರಲಿಕ್ಕೆ ನಮಗೆ ಸಂಸ್ಕಾರ ಬೇಕು. ಆ ಸಂಸ್ಕಾರ ಹಿರಿಯರಿಂದ ಬರುತ್ತೆ, ಗುರುಗಳಿಂದ ಬರುತ್ತೆ, ಅಧ್ಯಯನದಿಂದ ಬರುತ್ತೆ, ನಾನಾ ರೀತಿಯಿಂದ ಬರುತ್ತೆ. ನಾವು ಅದಕ್ಕೆ ಹೋರಾಡಬೇಕು. ಜೀವನ ಒಂದು ಲೈಫ್ ಆ್ಯಸ್ ಎ ಚಾಲೆಂಜ್ ಅಂತ ತಗೊಂಡ್ರೆ ಆಗುತ್ತೆ. ಎಷ್ಟು ಜನ ಮಕ್ಕಳಿಗೆ ಈ ಶಿಕ್ಷಣವನ್ನು ಕೊಡ್ತಾರೆ? ಯೋಚನೆ ಮಾಡಿ. ತರಗತಿಯಲ್ಲಿ ಕೇವಲ ಮಾರ್ಕಿಗಾಗಿ ಹೋರಾಟ, ಭಾವನೆ ಅರಳಿಸಲಿಕ್ಕಾಗಿ, ಹೃದಯ ವೈಶಾಲ್ಯಕ್ಕಾಗಿ, ಮನಃಶುದ್ಧಿಗಾಗಿ ಏನಾದರೂ ಕಳಿಸ್ತಾರ? ಆ ನಿಟ್ಟಿನಲ್ಲಿ ಯಾವ ಶಿಕ್ಷಣವೂ ಇಲ್ಲ. ಇಲ್ಲವೇ ಇಲ್ಲ. ಯೋಚನೆ ಮಾಡಿ. ಡಿವೈನ್ ಪಾಕದಲ್ಲಿ ನಾವು ಕೊಡ್ತೇವೆ, ಬರಲಿಕ್ಕೆ ಮನಸ್ಸಿಲ್ಲ ಅವರಿಗೆ. ನಾವು ಮಜೆ ಮಾಡ್ತೇವೆ, ಊಟ ತಿಂಡಿ ನಿದ್ರೆ ವಿಶ್ರಾಂತಿ ಸಾಕು ಎಂಬ ಭಾವನೆ ಬಂದಿದೆ. ಏನು ಮಾಡ್ತೀರಿ? ಮಾರ್ಕಿಗಾಗಿ ಹೋರಾಟ, ಮಾರ್ಕಿಗಾಗಿ ಪರೀಕ್ಷೆ, ಆ ಥರ ಬಂದಿದೆ ಈಗ. ಅದು ಬದಲಾಯಿಸಬೇಕು. ನಮ್ಮ ಮೇಲೆ ಇಡೀ ಜಗತ್ತಿನ ರಿಪೇರಿ ದೊಡ್ಡ ಜವಾಬ್ದಾರಿ ಇದೆ. ನಾವು ಮಾಡೋಣ. ಸಮ್ ಮೋರ್ ಟೈಮ್ ತಗೊಳ್ಳೋಣ. ಅದ್ರ ರಿಸಲ್ಟ್ ಗುರುಜಿ ಮೆಚ್ಚುವಂತೆ ಇರಬೇಕು, ಆಗುತ್ತದೆ. ಅಂದರೆ ನಾವು ಈಗ ಮನಃಶುದ್ಧಿ ಒಂದೇ ದಿಢೀರಂತ ಆಗುವ ಪ್ರಕ್ರಿಯೆ ಅಲ್ಲ, ಅಲ್ಲವೇ ನಿರಂತರವಾಗಿ ಹೋರಾಟದಿಂದ ಬರುವ ಸ್ಟಡಿ ವಿನ್ಸ್ ದ ರೇಸ್ ಗೆಟ್ಸ್ ದ ಗ್ರೇಸ್ ಅಷ್ಟೇ. ಈಗ ಮನಃಶುದ್ಧಿ, ಈಗ ಕೆಲವು ಟೈಮ್ ನಾವು ಈಗ ನಾಮಸ್ಮರಣೆ ಮಾಡ್ತೇವೆ ಡಾಕ್ಟರ್ ಜಿ, ಅನ್ಯ ಯೋಚನೆಗಳು ಬರುತ್ತೆ, ಬೇರೆ ರೀತಿಯ ಕೆಟ್ಟ ಯೋಚನೆಗಳು ಬರುತ್ತೆ. ಅಂದರೆ ನಮಗೆ ಈಗ ಅನಿಸುತ್ತೆ ನಾವು ಈ ಥರ ಮಾಡ್ತಿರುವಾಗ ಈ ಥರ ಯೋಚನೆಗಳು ಬರುತ್ತದಲ್ಲ. ಮೆಕ್ಯಾನಿಕಲ್ ಮಾಡ್ತೇವೆ ಮರ್ರೆ, ಮೆಥಾಡಿಕಲ್ ಮಾಡ್ತೇವಾ? ಒಳಗಡೆ ಭಗವಂತ ಜೀವಂತವಾಗಿದ್ದಾನೆ, 90% ಹಗಲಿರುಳು ದುಡಿತಾನೆ. ನಾನು ಹೇಳದಂತೆ ಮಲಗಿದಾಗ ಭಗವಂತ ನನ್ನನ್ನು ಬದುಕಿಸ್ತಾನೆ. ಈ ಭಾವದಿಂದ ಮಾಡ್ತೇವೆ? ಇಲ್ಲ ಡಾಕ್ಟರ್. ಮಾಡಿ, ಯಾರು ಬೇಡ ಅಂದರೆ ಮಾಡಿ ನೋಡಿ. ಕೇವಲ 11 ದಿನ ಒದ್ದಾಟ, 12ನೇ ದಿನದ ಏಕಾಗ್ರತೆ ಬರುತ್ತೆ. ಮಾಡಿ ನೋಡಿ. ನಾನು ಮೇಲೆ ಇರಬೇಕು, ಯಾರೂ ಇಲ್ವಲ್ಲ. ನೀವೇ ಆಗಿ, ಫಸ್ಟ್ ಆಗಿ, ಬೆಸ್ಟ್ ಆಗಿ, ಮಸ್ಟ್ ಆಗಿ. ಇತರರನ್ನು ಯಾಕೆ ಅನುಕರಿಸ್ತೀರಿ? ನಾಯಿಯ ನೀವು ಅಥವಾ ದನ್ವ ಅಥವಾ ಎತ್ತ? ಯಾರು ಬೇಡ, ನೀವೇ. ಯು ಶುಡ್ ಬಿ ಐಡಿಯಲ್. ಗೋ ಹೆಡ್. ಹಲವರು ಬರ್ತಾರೆ, ಹಿಂದಿಂದ ಬರ್ತಾರೆ. ಅದೇ ಡಾಕ್ಟರ್, ಬೇರೆಯವರು ಇದ್ದಾರಾ ಅಂತೇಳಿ ನೋಡೋದಕ್ಕಿಂತ ನಾವು ನೋಡೋದೇ ಅಷ್ಟೇ. ನಾವು ಮಾಡೋದಲ್ಲ, ನೋಡುದು. ನಾವೇ ಮುಂದಾಗಬೇಕು. ಖಂಡಿತ. ನಮ್ಮನ್ನೇ ಎಲ್ಲ ಅನುಸರಿಸಿ ಬರ್ತಾರೆ. ಟೇಕ್ ಎ ಚಾಲೆಂಜ್ ಅಂಡ್ ದೆನ್ ಗೋ. ಗುರುಜಿ ಅದನ್ನೇ ಹೇಳಿ, ನಾನಿದ್ದೇನೆ, ಬನ್ನಿ.
ಮುಂದಿನಿಂದ ಮೇಲಿಂದ ಕೆಳಗಿಂದ ಸುತ್ತಕೊಂಡು ನಾನು ಶಕ್ತಿ ತುಂಬುತ್ತೇನೆ. ಬನ್ನಿ, ಟೇಕ್ ಲೈಫ್ ಆಸ್ ಎ ಚಾಲೆಂಜ್. ಎಷ್ಟು ಸರಿ ಹೇಳಲಿಲ್ಲ? ಈ ಕ್ಷಣ ಮೂಲ್ಯ, ಮರುಕ್ಷಣ ಸಾವು. ನೋಡಿ ಎಷ್ಟು ಸತ್ಯ. ನಾನು ದೀರ್ಘಾಯುವಾಗಿ 100 ವರ್ಷ ಬದುಕ್ತೇನೆ, ಹಂಗೆ ಯಾರಿಗೂ ಗೊತ್ತಿಲ್ಲ, ಹೇಳಲಿಕ್ಕೆ ಬರೋದೇ ಇಲ್ಲ. ಜ್ಯೋತಿಷಿಗೂ ಗೊತ್ತಿಲ್ಲ, ಮಾಂತ್ರಿಕನಿಗೆ ಗೊತ್ತಿಲ್ಲ, ಪುರೋಹಿತನಿಗೆ ಗೊತ್ತಿಲ್ಲ, ಅರ್ಚಕನಿಗೆ ಗೊತ್ತಿಲ್ಲ. ಭಗವಂತನ ಕಾಪಿರೈಟ್. ಹೌದು ಡಾಕ್ಟರ್ ಜಿ. ಅಂದರೆ ಗುರುಜಿಯ ಒಂದು ವಿಶೇಷ ಶಕ್ತಿಯ ನುಡಿ ಡಾಕ್ಟರ್ ಜಿ ನಮ್ಮನ್ನು ಆ ರೀತಿ ಮಾಡಬೇಕು. ಕಳಕಳಿಯಿಂದ ನಾವು ಯಥಾರ್ಥವಾಗಿ ವಿದ್ಯುತ್ ಸಂಚಾರದೊಂದಿಗೆ ಮೇಲೆ ಇರಬೇಕು. ತಪ್ಪೆಲ್ಲ ನಮ್ಮದೇ ಜಡತ್ವ. ಅದನ್ನು ನಾವೀಗ ಅವರಿಗೆ ಅರ್ಪಿಸೋಣ, ಅವರ ಶಕ್ತಿ ತಗೊಳ್ಳೋಣ. ಆವಾಗ ನಮ್ಮ ಮಾತಿಗೂ ವಿಶೇಷವಾಗಿ ಬಂದೇ ಬರುತ್ತೆ. ಯದ್ಭಾವಂ ತದ್ಭವತಿ. ನೀವು ಮಾತಿನಂತೆ ನಡಿಬೇಕು. ಬರೀ ಮೆಕ್ಯಾನಿಕಲ್ ಆದ್ರೆ ನೋಯಿಸ್, ಮೆಥಾಡಿಕಲ್ ಆಗಬೇಕು. ಹೌದು ಡಾಕ್ಟರ್ ಜಿ. ಆ ಮೆಥಾಡಿಕಲ್ ಆಗಬೇಕಾಗಿರೋದೇ ಈಗ ನಮ್ಮಲ್ಲಿ ಅತ್ಯಂತ ಶೀಘ್ರವಾಗಿ ಮಸ್ಟ್ ಅದೇ ಈಗ ಕೆಲಸ. ಹೌದು ಡಾಕ್ಟರ್ ಜಿ, ಕರೆಕ್ಟ್. ಆ ನಿಟ್ಟಿನಲ್ಲಿ ನಾವು ಮುಂದಾಗುವಂತ ಆಗ್ಬೇಕು ಡಾಕ್ಟರ್ ಜಿ. ಆಗಲೇಬೇಕು, ಬೇರೆ ದಾರಿ ಇಲ್ಲ. ನೋ ಶಾರ್ಟ್ ಕಟ್. ಇಫ್ ಯು ವಾಂಟ್ ಶಾರ್ಟ್ ಕಟ್, ಯು ವಿಲ್ ಬಿ ಕಟ್ ಶಾರ್ಟ್.